ಅವರು ಒಬ್ಬ ರೋಬೋಟ್ನ ಕೆಲಸಕ್ಕೆ ಇಟ್ಟುಕೊಂಡೆವು ಅಂದುಕೊಂಡಿದ್ದರು, ಆದರೆ ನಿಜವಾಗಿ ಅವರು ಬಾಡಿಗೆಗೆ ತಂದಿದ್ದು ಒಬ್ಬ ಮನುಷ್ಯನನ್ನು. ಈ ಸುಳ್ಳು ಬಯಲಾದಾಗ ಅವರ ಸಂಸಾರವೇ ಮುರಿದು ಬೀಳುತ್ತದೆ. ಸಿನಿಮಾದ ಆರಂಭದಲ್ಲಿ ನಮಗೆ ಜೇಮ್ಸ್ ಮತ್ತು ಸೋಫಿ ಎಂಬ ಯುವ ದಂಪತಿಗಳ ಪರಿಚಯವಾಗುತ್ತದೆ. ಅವರು ನಗರದ ಒಂದು ಬಾಡಿಗೆ ಮನೆಯಲ್ಲಿ ಸಾಧಾರಣವಾಗಿ ಜೀವನ ನಡೆಸುತ್ತಿರುತ್ತಾರೆ. ಆ ಹಳೆ ಸೋಫಾ ಕುಸಿದು ಹೋಗದಿದ್ದರೆ ಅದು ರೆಟ್ರೋ ಡಿಸೈನ್, ಕುಸಿದರೆ ಅದಕ್ಕೊಂದು ಕಳೆ ಇದೆ ಅಂತ ಸಮಾಧಾನ ಮಾಡಿಕೊಳ್ಳುವವರು ಅವರು. ಅಷ್ಟರ ಮಟ್ಟಿಗೆ ಸೋಫಿ ಜಿಪುಣತನ ಮಾಡುತ್ತಿರುತ್ತಾಳೆ. ಜೇಮ್ಸ್ ಹಳೆ ಸೋಫಾ ಎಸೆಯೋಣ ಅಂದರೂ ಅದು ಇನ್ನು ಕೆಲಸಕ್ಕೆ ಬರುತ್ತೆ ಅಂತ ಸೋಫಿ ಬೇಡ ಎನ್ನುತ್ತಾಳೆ. ಒಂದು ಮಧ್ಯಾಹ್ನ ಅವರಿಬ್ಬರು ಪ್ರೀತಿಯಿಂದ ಇರುವಾಗ ಜೇಮ್ಸ್ಗೆ ಒಂದು ಫೋನ್ ಕರೆ ಬರುತ್ತದೆ. ಆ ಕರೆ ಅವನ ಬದುಕನ್ನೇ ಬದಲಿಸಿಬಿಡುತ್ತದೆ. ಅವನ ತಂದೆ ತೀರಿಕೊಂಡಿರುತ್ತಾರೆ. ಅವನ ತಂದೆ ದೊಡ್ಡ ಉದ್ಯಮಿ ಮತ್ತು 10 ಕಂಪನಿಗಳಿಗೆ ಬಾಸ್ ಆಗಿರುತ್ತಾರೆ. ಈಗ ಅನಿವಾರ್ಯವಾಗಿ ಜೇಮ್ಸ್ ಆ ಎಲ್ಲ ಉದ್ಯಮಗಳ ಜವಾಬ್ದಾರಿ ಹೊರಬೇಕಾಗುತ್ತದೆ. ಜೇಮ್ಸ್ ಮತ್ತು ಸೋಫಿ ಈಗ ಒಂದು ದೊಡ್ಡ ಬಂಗಲೆಗೆ ಶಿಫ್ಟ್ ಆಗುತ್ತಾರೆ. ಅಲ್ಲಿ ಮೊದಲೇ ಕೆಲಸದ ಆಳುಗಳಿರುತ್ತಾರೆ. ಆದರೆ ಮೊದಲ ದಿನವೇ ಸೋಫಿಗೆ ಅಲ್ಲಿ ಮುಜುಗರವಾಗುತ್ತದೆ. ಜೇಮ್ಸ್ ಕೆಲಸಕ್ಕೆ ಹೋಗಬೇಡ ಎಂದು ಅವಳು ಕೇಳಿಕೊಂಡರೂ ಹೊಸ ಬಾಸ್ ಆಗಿ ಅವನು ಆಫೀಸಿಗೆ ಹೋಗಲೇಬೇಕಾಗುತ್ತದೆ. ಮನೆಯಲ್ಲಿ ಕೆಲಸದವರು ಬಂದು ಏನಾದರೂ ಸಹಾಯ ಬೇಕೇ ಎಂದು ಕೇಳಿದಾಗ ಸೋಫಿಗೆ ಇಷ್ಟವಾಗುವುದಿಲ್ಲ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಸೇವೆ ಮಾಡುವುದು ತಪ್ಪು ಎಂಬುದು ಅವಳ ವಾದ. ಹಾಗಾಗಿ ಅವಳು ಎಲ್ಲಾ ಕೆಲಸದವರನ್ನು ಕೆಲಸದಿಂದ ತೆಗೆದುಹಾಕಿ ಅವರಿಗೆ 2 ವರ್ಷದ ಸಂಬಳವನ್ನು ಪರಿಹಾರವಾಗಿ ಕೊಟ್ಟು ಕಳುಹಿಸುತ್ತಾಳೆ. ಆ ಕೆಲಸದವರಿಗೆ ಆ ಮನೆ ಬಿಟ್ಟು ಹೋಗಲು ತುಂಬಾನೇ ಬೇಸರವಿರುತ್ತದೆ. ಆದರೆ ದೊಡ್ಡ ಬಂಗಲೆಯನ್ನು ಒಬ್ಬರೇ ನಿಭಾಯಿಸುವುದು ಅಷ್ಟು ಸುಲಭವಲ್ಲ. ಜೇಮ್ಸ್ ಆಫೀಸಿನ ಕೆಲಸದಲ್ಲಿ ಮುಳುಗಿರುತ್ತಾನೆ. ಸೋಫಿಗೆ ಮನೆಯಲ್ಲಿ ಹುಲ್ಲು ಕತ್ತರಿಸುವ ಮಿಷನ್ ಸ್ಟಾರ್ಟ್ ಮಾಡುವುದು ಕೂಡ ಗೊತ್ತಿರುವುದಿಲ್ಲ. ಸಣ್ಣ ಪುಟ್ಟ ವಿಷಯಗಳಿಗೂ ಅವಳು ಜೇಮ್ಸ್ಗೆ ಫೋನ್ ಮಾಡಿ ಕಾಟ ಕೊಡುತ್ತಿರುತ್ತಾಳೆ. ಇದರಿಂದ ರೋಸಿಹೋದ ಜೇಮ್ಸ್ ತನ್ನ ತಂದೆಯ ನಂಬಿಕಸ್ಥ ಆಳಿನ ಬಳಿ ಸಲಹೆ ಕೇಳುತ್ತಾನೆ. ಆಗ ಅವನು ಮನುಷ್ಯರಂತೆಯೇ ಕಾಣುವ ಎಐ ರೋಬೋಟ್ ಅಸಿಸ್ಟೆಂಟ್ಗಳ ಬಗ್ಗೆ ಹೇಳುತ್ತಾನೆ. ಜೇಮ್ಸ್ ಮತ್ತು ಸೋಫಿ ಆ ರೋಬೋಟ್ ಕಂಪನಿಗೆ ಹೋಗುತ್ತಾರೆ. ಅಲ್ಲಿ ಜೂಲಿಯನ್ ಎಂಬ ಕನ್ಸಲ್ಟೆಂಟ್ ಅವರಿಗೆ ಮನುಷ್ಯರಂತೆಯೇ ಇರುವ ಸುಂದರ ಗಂಡು ಮತ್ತು ಹೆಣ್ಣು ರೋಬೋಟ್ಗಳನ್ನು ತೋರಿಸುತ್ತಾನೆ. ಸೋಫಿ ಹೆಣ್ಣು ರೋಬೋಟ್ ಬೇಡ ಎನ್ನುತ್ತಾಳೆ, ಏಕೆಂದರೆ ಅದು ತುಂಬಾ ಲಕ್ಷಣವಾಗಿದ್ದು ಜೇಮ್ಸ್ ಎಲ್ಲೋ ಅದರ ಕಡೆ ವಾಲಿ ಬಿಡುತ್ತಾನೋ ಎಂಬ ಭಯ ಅವಳಿಗೆ. ಕೊನೆಗೆ ಅವರು ಹೆನ್ರಿ ಎಂಬ ಅತ್ಯಂತ ಸುಂದರವಾದ ಗಂಡು ರೋಬೋಟ್ ಅನ್ನು ಆರಿಸಿಕೊಳ್ಳುತ್ತಾರೆ. ಆ ರೋಬೋಟ್ ಎಷ್ಟು ವಿಧೇಯವಾಗಿರುತ್ತದೆ ಎಂದರೆ ಮಾಲೀಕರು ಹೇಳಿದರೆ ಜೇಮ್ಸ್ ಶೂ ಅನ್ನು ನೆಕ್ಕಲು ಕೂಡ ಸಿದ್ಧವಿರುತ್ತದೆ. ಹೆನ್ರಿ ಮನೆಗೆ ಬಂದ ಮೇಲೆ ಅಡುಗೆ ಮಾಡುವುದು, ಹುಲ್ಲು ಕತ್ತರಿಸುವುದು, ಹೀಗೆ ಎಲ್ಲಾ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡುತ್ತಾನೆ. ಶುರುವಿನಲ್ಲಿ ಸೋಫಿಗೆ ಸ್ವಲ್ಪ ವಿಚಿತ್ರ ಅನಿಸಿದರೂ ಹೆನ್ರಿ ಬರೆಯುವ ಕೈಬರಹದ ನೋಟುಗಳು ಮತ್ತು ಅವನ ನಡವಳಿಕೆಯಿಂದ ಅವಳಿಗೆ ಅವನ ಮೇಲೆ ವಿಶ್ವಾಸ ಮೂಡುತ್ತದೆ. ಒಂದು ದಿನ ಮನೆಯಲ್ಲಿ ಯಾರೂ ಇರುವುದಿಲ್ಲ. ಸೋಫಿ ಬಟ್ಟೆ ಇಲ್ಲದೆ ಮನೆಯಲ್ಲಿ ಓಡಾಡುತ್ತಿರುವಾಗ ಹೆನ್ರಿ ಅಲ್ಲೇ ಇರುವುದನ್ನು ಅವಳು ಗಮನಿಸುವುದಿಲ್ಲ. ಅವನು ರೋಬೋಟ್ ಆಗಿದ್ದರಿಂದ ಸೋಫಿ ಬೆತ್ತಲೆಯಾಗಿರುವುದನ್ನು ನೋಡಿ ಯಾವುದೇ ಪ್ರತಿಕ್ರಿಯೆ ನೀಡದೆ ಸುಮ್ಮನೆ ದಿಟ್ಟಿಸಿ ನೋಡುತ್ತಾನೆ. ಗಾಬರಿಯಾದ ಸೋಫಿ ಅವನಿಗೆ ಅಲ್ಲಿಂದ ಹೋಗಲು ಹೇಳುತ್ತಾಳೆ. ಫಿಕ್ಸ್ ಇಟ್ ಫ್ಯಾಂಟಸಿ, ನೀವೇನಾದರೂ ಈ ರೋಬೋಟ್ ಕಂಪನಿಯ ಡೆವಲಪರ್ ಆಗಿದ್ದರೆ ಪ್ರೈವಸಿ ಮೋಡ್ಗಾಗಿ ಒಂದು ಪ್ಯಾಚ್ ನೋಟ್ ಬರೆಯಬೇಕಿದ್ದರೆ ಹೀಗಿರಬಹುದು. ಸರ್ವೈಲೆನ್ಸ್ ಶೀಲ್ಡ್, ಮಾಲೀಕರು ಬಟ್ಟೆ ಬದಲಿಸುವಾಗ ಅಥವಾ ಖಾಸಗಿಯಾಗಿರುವಾಗ ರೋಬೋಟ್ ತಾನಾಗಿಯೇ ಕಣ್ಣು ಮುಚ್ಚಿ ಗೋಡೆ ಕಡೆ ಮುಖ ಮಾಡಿ ನಿಲ್ಲುತ್ತದೆ. ಸೋಫಿ ಮತ್ತೆ ಜೇಮ್ಸ್ಗೆ ದೂರು ನೀಡುತ್ತಾಳೆ. ಆದರೆ ಜೇಮ್ಸ್ ಅವನು ಬರೀ ರೋಬೋಟ್ ಅಷ್ಟೇ, ತಲೆ ಕೆಡಿಸಿಕೊಳ್ಳಬೇಡಿ ಎಂದು ಸುಮ್ಮನಾಗುತ್ತಾನೆ. ಇಬ್ಬರ ನಡುವಿನ ಸಂಬಂಧ ತಣ್ಣಗಾಗತೊಡಗುತ್ತದೆ. ಒಂದು ದೊಡ್ಡ ಬಂಗಲೆ, ಇಬ್ಬರು ಮನುಷ್ಯರು, ಆದರೆ ಪ್ರಾಮಾಣಿಕವಾಗಿ ಮಾತನಾಡಲು ಜಾಗವೇ ಇಲ್ಲದಂತಾಗುತ್ತದೆ. ಕಂಪನಿಯ ಪರಿಸ್ಥಿತಿ ಹದಗೆಡುತ್ತಿರುವುದರಿಂದ ಜೇಮ್ಸ್ ಮೇಲೆ ಒತ್ತಡ ಹೆಚ್ಚಾಗುತ್ತದೆ. ಒಂದು ರಾತ್ರಿ ಜೇಮ್ಸ್ ಸೋಫಿಯನ್ನು ಪ್ರೀತಿಯಿಂದ ಹತ್ತಿರ ಕರೆಯುತ್ತಾನೆ, ಆದರೆ ಸೋಫಿ ನಿರಾಕರಿಸುತ್ತಾಳೆ. ಅವರಿಬ್ಬರ ನಡುವೆ ಈಗ ಮೈಲಿಗಟ್ಟಲೆ ದೂರ. ಜೇಮ್ಸ್ ತನ್ನ ಬೇಸರ ಕಳೆಯಲು ಹೆನ್ರಿ ಜೊತೆ ಟೆನ್ನಿಸ್ ಆಡುತ್ತಾನೆ. ಆಟದ ಸಮಯದಲ್ಲಿ ಹೆನ್ರಿ ಜೇಮ್ಸ್ ತುಂಬಾ ಒತ್ತಡದಲ್ಲಿದ್ದಾನೆ ಎಂದು ಗುರುತಿಸುತ್ತಾನೆ. ತನ್ನ ತಂದೆಯ ಸ್ಥಾನವನ್ನು ತುಂಬಲು ತಾನು ಇನ್ನೂ ತಯಾರಾಗಿಲ್ಲ ಎಂದು ಜೇಮ್ಸ್ ಒಪ್ಪಿಕೊಳ್ಳುತ್ತಾನೆ. ಹೆನ್ರಿ ಅವನಿಗೆ ಸಾಂತ್ವನ ಹೇಳುತ್ತಾನೆ. ಗಂಡಸರು ಥೆರಪಿಗೆ ಹೋಗುವುದಕ್ಕಿಂತ ಹೆಚ್ಚಾಗಿ ಒಂದು ಮೆಷಿನ್ ಜೊತೆ ಗೆಳೆತನ ಬೆಳೆಸಲು ಇಷ್ಟಪಡುತ್ತಾರೆ ಎಂಬುದು ಇಲ್ಲಿ ನಿಜವಾಗುತ್ತದೆ. ಸೋಫಿ ಕೂಡ ದಿನವಿಡೀ ಹೆನ್ರಿ ಜೊತೆ ಇರಲು ಶುರು ಮಾಡುತ್ತಾಳೆ, ಆದರೆ ಜೇಮ್ಸ್ ಜೊತೆ ದೂರವಾಗುತ್ತಾಳೆ. ಜೇಮ್ಸ್ ಕೆಲಸದ ಒತ್ತಡದಿಂದ ಸೋಫಿಯನ್ನು ಹೊರಗೆ ಕರೆದುಕೊಂಡು ಹೋಗುವುದನ್ನು ಬಿಟ್ಟು ಬಿಡುತ್ತಾನೆ. ಇದರಿಂದ ಸೋಫಿ ಒಬ್ಬಂಟಿಯಾಗುತ್ತಾಳೆ. ಮನೆ ಸ್ವಚ್ಛ ಮಾಡುವಾಗ ಸೋಫಿಗೆ ಮನುಷ್ಯರ ಭಾವನೆಗಳ ಬಗ್ಗೆ ಇರುವ ಒಂದು ಪುಸ್ತಕ ಸಿಗುತ್ತದೆ. ಅದನ್ನು ಪೂರ್ತಿ ಓದುವಂತೆ ಅವಳು ಹೆನ್ರಿಗೆ ಹೇಳುತ್ತಾಳೆ. ನಿಜವಾಗಿಯೂ ರೋಬೋಟ್ಗಳಿಗೆ ಇಂತಹ ಭಾವನೆಗಳ ಬಗ್ಗೆ ತಿಳಿಸುವುದು ಅಪಾಯಕಾರಿ, ಏಕೆಂದರೆ ಅವರ ಎಐ ಸಿಸ್ಟಮ್ ಅದಕ್ಕೆ ತಕ್ಕಂತೆ ಬದಲಾಗಿ ಸಮಸ್ಯೆ ತಂದೊಡ್ಡಬಹುದು. ಫೀಲಿಂಗ್ಸ್ DLC ಇನ್ಸ್ಟಾಲ್ ಮಾಡಿದ ಮೇಲೆ ಅದಕ್ಕೆ ರೋಲ್ ಬ್ಯಾಕ್ ಅಥವಾ ರಿಫಂಡ್ ಇರುವುದಿಲ್ಲ.
ಕೆಲವು ದಿನಗಳ ನಂತರ ಸೋಫಿ ಹೆನ್ರಿಯನ್ನು, ನಿನಗೆ ಪ್ರೀತಿ ಅಂದರೆ ಏನು ಅಂತ ಗೊತ್ತಾ ಎಂದು ಕೇಳುತ್ತಾಳೆ. ಸೋಫಿ ಆಜ್ಞೆ ಮಾಡಿದರೆ ಪ್ರೀತಿ ಮಾಡಲು ಸಾಧ್ಯ ಎಂದು ಹೆನ್ರಿ ಉತ್ತರಿಸುತ್ತಾನೆ. ಅವಳು ಅವನಿಗೆ ತನ್ನ ಜೊತೆ ಕುಡಿಯಲು ಹೇಳುತ್ತಾಳೆ. ಕೋಡ್ ಮೂಲಕ ಪ್ರೀತಿ, ಕಮಾಂಡ್ ಮೂಲಕ ಒಪ್ಪಿಗೆ, ಇವೆಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತವೋ. ವಾರಾಂತ್ಯದಲ್ಲಿ ವಿಶ್ರಾಂತಿ ಪಡೆಯುವಾಗ ಹೆನ್ರಿ ತಾನು ಪುಸ್ತಕ ಓದಿ ಮುಗಿಸಿರುವುದಾಗಿ ಹೇಳುತ್ತಾನೆ. ಅವನ ಮುಖಭಾವ ನೋಡಿ ಜೇಮ್ಸ್ಗೆ ಏನೋ ಅಸಹಜ ಎನಿಸುತ್ತದೆ. ಸೋಫಿ ಹೆನ್ರಿಗೆ, ನಿನಗೆ ಬಯಕೆ ಅಂದರೇನು ಗೊತ್ತಾ ಎಂದು ಕೇಳುತ್ತಾಳೆ. ಹೆನ್ರಿ ಅದನ್ನು ವಿಜ್ಞಾನದ ರೀತಿಯಲ್ಲಿ ವಿವರಿಸುತ್ತಾನೆ. ಹೆನ್ರಿ, ನಿನಗೆ ಭಾವನೆಗಳನ್ನು ಕಡಿಮೆ ಮಾಡಿಕೊಳ್ಳಲು ಸಾಧ್ಯವೇ ಎಂದು ಸೋಫಿ ಕೇಳಿದಾಗ, ಖಂಡಿತ, ನೀವು ಹೇಳಿದರೆ ಮಾಡುತ್ತೇನೆ ಎನ್ನುತ್ತಾನೆ. ಜೇಮ್ಸ್ ತಕ್ಷಣ ಮಧ್ಯಪ್ರವೇಶಿಸಿ, ಅದರ ಅವಶ್ಯಕತೆ ಇಲ್ಲ ಎಂದು ತಡೆಯುತ್ತಾನೆ. ಒಂದು ರಾತ್ರಿ ಸೋಫಿಗೆ ಏನೋ ಶಬ್ದ ಕೇಳಿ ಎಚ್ಚರವಾಗುತ್ತದೆ. ಹೊರಗೆ ಹೋಗಿ ನೋಡಿದಾಗ ಹೆನ್ರಿ ಬೆತ್ತಲೆಯಾಗಿ ಬಿದ್ದಿರುತ್ತಾನೆ. ತಾನು ಕನಸು ಕಾಣುತ್ತಿದ್ದೆ ಮತ್ತು ಮನುಷ್ಯನಾಗುವ ಆಸೆ ಇತ್ತು ಎಂದು ಅವನು ಹೇಳುತ್ತಾನೆ. ಇದನ್ನು ಜೇಮ್ಸ್ ನೋಡಿ ತಪ್ಪು ತಿಳಿಯುತ್ತಾನೆ, ಆದರೆ ಹೆನ್ರಿಯನ್ನು ಒಳಗೆ ಕರೆದುಕೊಂಡು ಬರಲು ಸಹಾಯ ಮಾಡುತ್ತಾನೆ. ರೋಬೋಟ್ಗಳು ಮನುಷ್ಯರಾಗುವ ಕನಸು ಕಾಣುತ್ತವೆ, ಮನುಷ್ಯರು ಬೇರೆಯವರು ತಮ್ಮನ್ನು ನಂಬಲಿ ಎಂದು ಕನಸು ಕಾಣುತ್ತಾರೆ. ಕೊನೆಗೆ ಇಬ್ಬರಿಗೂ ನಿರಾಸೆಯೇ ಕಾದಿರುತ್ತದೆ. ಮರುದಿನ ರೋಬೋಟ್ ಕಂಪನಿಯ ಜೂಲಿಯನ್ ಬಂದು ಹೆನ್ರಿಯನ್ನು ಪರೀಕ್ಷಿಸುತ್ತಾನೆ. ನೀವು ರೋಬೋಟ್ ಅನ್ನು ಮನುಷ್ಯನಂತೆ ನಡೆಸಿಕೊಂಡಿದ್ದಕ್ಕೆ ಮತ್ತು ಅದರ ಎಮೋಷನಲ್ ಸಿಸ್ಟಮ್ ಅನ್ನು ಅತಿಯಾಗಿ ಕೆಣಕಿದ್ದಕ್ಕೆ ಹೀಗಾಗಿದೆ ಎಂದು ಅವರನ್ನೇ ದೂರುತ್ತಾನೆ. ಜೇಮ್ಸ್ ಸೋಫಿಯನ್ನು ಬೈಯುತ್ತಾನೆ, ಅವನಿಗೆ ಮನುಷ್ಯನಾಗುವ ಆಸೆ ಹುಟ್ಟಿಸಿದ್ದು ನೀನೇ ಎಂದು. ಅದಕ್ಕೆ ಸೋಫಿ, ನೀನು ನನ್ನ ಜೊತೆ ಇದ್ದಿದ್ದರೆ ಹೀಗಾಗುತ್ತಿರಲಿಲ್ಲ ಎಂದು ತಿರುಗೇಟು ನೀಡುತ್ತಾಳೆ. ಒಂದು ದಿನ ಜೇಮ್ಸ್ ಸ್ನಾನ ಮಾಡಿ ಬರುವಾಗ ಹೆನ್ರಿ ಸಡನ್ ಆಗಿ ಎದುರು ಬರುತ್ತಾನೆ. ಜೇಮ್ಸ್ ಗಾಬರಿಯಾದರೂ ಸುಧಾರಿಸಿಕೊಂಡು ಹೆನ್ರಿಗೆ ತನ್ನ ಗಡ್ಡ ಕತ್ತರಿಸಲು ಶೇವ್ ಹೇಳುತ್ತಾನೆ. ಹೆನ್ರಿ ಕೈಯಲ್ಲಿ ರೇಜರ್ ಇರುವಾಗ ಜೇಮ್ಸ್ಗೆ ಭಯವಾಗುತ್ತದೆ. ಹೆನ್ರಿ ಮೆಲ್ಲಗೆ ಹೇಳುತ್ತಾನೆ, ಆದರೆ ನೀವು ಮನುಷ್ಯನಲ್ಲ. ಅದೇ ಸಮಯದಲ್ಲಿ ಜೇಮ್ಸ್ ಕಂಪನಿಯ ಕೆಲಸಗಳೆಲ್ಲ ಕೈತಪ್ಪಿ ಹೋಗುತ್ತವೆ. ಅವನು ತುಂಬಾ ಹತಾಶನಾಗುತ್ತಾನೆ. ಮನೆಗೆ ಬಂದಾಗ ಸೋಫಿ ಬರೆದ ಹಳೆಯ ಪತ್ರವೊಂದು ಅವನಿಗೆ ಸಿಗುತ್ತದೆ. ಅದರಲ್ಲಿ ಅವಳು ತಮ್ಮ ಹಳೆಯ ಪ್ರೀತಿಯ ದಿನಗಳನ್ನು ನೆನಪಿಸಿಕೊಂಡಿರುತ್ತಾಳೆ. ಜೇಮ್ಸ್ ಮತ್ತೆ ಸೋಫಿ ಜೊತೆ ಹತ್ತಿರವಾಗಲು ಕ್ಯಾಂಡಲ್ ಲೈಟ್ ಡಿನ್ನರ್ ಪ್ಲಾನ್ ಮಾಡುತ್ತಾನೆ. ಆದರೆ ಸೋಫಿ, ನನಗೆ ಮೂಡಿಲ್ಲ ಎಂದು ಅವನನ್ನು ನಿರಾಕರಿಸುತ್ತಾಳೆ. ಮರುದಿನ ಸೋಫಿ ಮತ್ತು ಹೆನ್ರಿ ಮಾತನಾಡುತ್ತಿರುತ್ತಾರೆ. ಹೆನ್ರಿ ಹೇಳುತ್ತಾನೆ, ಈಗ ನನಗೆ ಭಾವನೆಗಳು ಅರ್ಥವಾಗುತ್ತಿವೆ, ನಿಮ್ಮನ್ನು ಹೇಗೆ ಖುಷಿ ಪಡಿಸಬೇಕು ಎಂಬುದು ನನಗೆ ಗೊತ್ತು. ಸೋಫಿ ಒಪ್ಪಿಗೆ ನೀಡಿದಾಗ ಹೆನ್ರಿ ಅವಳಿಗೆ ಮಸಾಜ್ ಮಾಡಲು ಶುರು ಮಾಡುತ್ತಾನೆ. ಸೋಫಿ ತಡೆಯುವುದಿಲ್ಲ, ಅವರಿಬ್ಬರ ನಡುವೆ ದೈಹಿಕ ಸಂಬಂಧ ಏರ್ಪಡುತ್ತದೆ. ಮಾರನೇ ದಿನ ಸೋಫಿ ಎಚ್ಚರವಾದಾಗ ಅವಳ ಪಕ್ಕದಲ್ಲಿ ಜೇಮ್ಸ್ ಇರುತ್ತಾನೆ. ಹೆನ್ರಿ ಜೊತೆ ನಡೆದದ್ದು ನಿಜವೋ ಅಥವಾ ಕನಸೋ ಎಂಬ ಗೊಂದಲದಲ್ಲಿ ಸೋಫಿ ಇರುತ್ತಾಳೆ. ನೆನಪಿಗಿಂತ ಅಪರಾಧ ಪ್ರಜ್ಞೆಯೇ ಮನುಷ್ಯನನ್ನು ಹೆಚ್ಚು ಕಾಡುತ್ತದೆ. ಜೇಮ್ಸ್ ಹೇಳುತ್ತಾನೆ, ನಾವು ಮತ್ತೆ ಹಳೆಯ ಬಾಡಿಗೆ ಮನೆಗೆ ಹೋಗಿ ಮೊದಲಿನಂತೆ ಸುಖವಾಗಿರೋಣ ಎಂದು ಕನಸು ಕಂಡೆ ಎಂದು. ಆದರೆ ಸೋಫಿಗೆ ತಾವು ಈಗ ಬದಲಾಗಿ ಬಿಟ್ಟಿದ್ದೇವೆ ಅನ್ನಿಸುತ್ತದೆ. ಈ ಗೊಂದಲಕ್ಕೆ ಮುಕ್ತಿ ನೀಡಲು ಸೋಫಿ ಒಂದು ವಿಚಿತ್ರ ಪ್ರಸ್ತಾಪ ಇಡುತ್ತಾಳೆ, ಅದೇ ಓಪನ್ ರಿಲೇಶನ್ಶಿಪ್. ಅಂದರೆ ಇಬ್ಬರು ಜೊತೆಗಿರಬೇಕು, ಆದರೆ ಬೇರೆಯವರ ಜೊತೆ ಸಂಬಂಧ ಇಟ್ಟುಕೊಳ್ಳಲು ಪರಸ್ಪರ ಅಡ್ಡಿಪಡಿಸಬಾರದು. ಪ್ರೀತಿಯಲ್ಲಿ ನಂಬಿಕೆ ಉಳಿಯದಿದ್ದಾಗ ಇಂತಹ ಕಂಡೀಷನ್ಗಳು ಶುರುವಾಗುತ್ತವೆ. ಜೇಮ್ಸ್ ಇಷ್ಟವಿಲ್ಲದಿದ್ದರೂ ಒಪ್ಪಿಕೊಳ್ಳುತ್ತಾನೆ. ಜೇಮ್ಸ್ ಆಫೀಸಿನಲ್ಲಿರುವಾಗ ಸೋಫಿ ಉದ್ದೇಶಪೂರ್ವಕವಾಗಿಯೇ ತನ್ನ ಬೆಡ್ರೂಮ್ ಬಾಗಿಲು ತೆರೆದಿಟ್ಟು ಹೆನ್ರಿ ನೋಡುವಂತೆ ವರ್ತಿಸುತ್ತಾಳೆ. ಹೆನ್ರಿ ಹೊರಗಿನಿಂದಲೇ ಇದನ್ನು ಗಮನಿಸುತ್ತಿರುತ್ತಾನೆ. ಸೋಫಿ, ನೀನು ನೋಡ್ತಿದ್ದೀಯಾ ಎಂದು ಕೇಳಿದಾಗ ಹೆನ್ರಿ, ನಿಮಗೆ ಇಷ್ಟವಿದ್ದರೆ ನಾನು ನೋಡುತ್ತೇನೆ ಎನ್ನುತ್ತಾನೆ. ಗಮನ ಸೆಳೆಯುವುದು ಒಂದು ಅಮಲಿನಂತೆ ಅದಕ್ಕೆ ಹೆನ್ರಿ ಈಗ ದಾಸನಾಗುತ್ತಿದ್ದಾನೆ. ಮರುದಿನ ಹೆನ್ರಿ ಮತ್ತು ಸೋಫಿ ಹತ್ತಿರವಾಗುತ್ತಿರುವುದನ್ನು ಕಂಡು ಜೇಮ್ಸ್ಗೆ ಹೊಟ್ಟೆ ಉರಿಯುತ್ತದೆ. ಅವನು ಮತ್ತೆ ಜೂಲಿಯನ್ ಬಳಿ ಹೋಗಿ, ಇವನು ನನ್ನ ಸಂಸಾರ ಹಾಳು ಮಾಡುತ್ತಿದ್ದಾನೆ ಎಂದು ದೂರುತ್ತಾನೆ. ಜೂಲಿಯನ್ ಹೇಳುತ್ತಾನೆ, ಯಾರಾದರೂ ಕಮಾಂಡ್ ಕೊಟ್ಟರೆ ಮಾತ್ರ ಅವನು ಪ್ರೀತಿ ಮಾಡುತ್ತಾನೆ, ಇಲ್ಲದಿದ್ದರೆ ಇಲ್ಲ. ಜೇಮ್ಸ್ ತಕ್ಷಣ ಹೆನ್ರಿಗೆ ಆರ್ಡರ್ ಮಾಡುತ್ತಾನೆ, ನನ್ನ ಹೆಂಡತಿ ಜೊತೆ ಫ್ಲರ್ಟ್ ಮಾಡುವುದನ್ನು ಹಿಂದೆ ನಿಲ್ಲಿಸು ಎಂದು. ಹೆನ್ರಿ ಈ ವಿಷಯವನ್ನು ಸೋಫಿಗೆ ಹೇಳುತ್ತಾನೆ. ಇನ್ಮುಂದೆ ನಾವು ಜೊತೆಗೆ ಕೂತು ಪುಸ್ತಕ ಓದಬಾರದು ಎಂದು ಜೇಮ್ಸ್ ಆರ್ಡರ್ ಮಾಡಿದ್ದಾನೆ. ಇದರಿಂದ ಗಂಡ ಹೆಂಡತಿ ನಡುವೆ ಮತ್ತೆ ಜಗಳ ಶುರುವಾಗುತ್ತದೆ. ಜೇಮ್ಸ್ ಕೋಪದಿಂದ, ಇದು ನನ್ನ ಮನೆ, ಈ ರೋಬೋಟ್ ಕೂಡ ನಂದು ಎಂದು ಅಬ್ಬರಿಸುತ್ತಾನೆ. ಸೋಫಿ ಬೇಸರದಿಂದ ಕೆಲವು ದಿನ ಮನೆ ಬಿಟ್ಟು ಹೋಗುತ್ತಾಳೆ. ಮನೆಯಲ್ಲಿ ಈಗ ಜೇಮ್ಸ್ ಮತ್ತು ಹೆನ್ರಿ ಇಬ್ಬರೇ ಇರುತ್ತಾರೆ. ಜೇಮ್ಸ್ ಹೋದ ಕಡೆಯಲ್ಲೆಲ್ಲ ಹೆನ್ರಿ ಅವನ ಬೆನ್ನ ಹಿಂದೆಯೇ ಇರುತ್ತಾನೆ. ಒಂದು ದಿನ ಸ್ನಾನದ ಮನೆಯಲ್ಲಿ ಶೇವರ್ ಇಲ್ಲದಿದ್ದಾಗ ಜೇಮ್ಸ್ ಅದನ್ನು ತರಲು ಹೆನ್ರಿಗೆ ಹೇಳುತ್ತಾನೆ. ಹೆನ್ರಿ ಮೈಮೇಲೆ ನೂಲು ಎಳೆಯೂ ಇಲ್ಲದೆ ಬೆತ್ತಲೆಯಾಗಿ ಒಳಗೆ ಬರುತ್ತಾನೆ. ನನ್ನ ಮಾಲೀಕನನ್ನು ಖುಷಿ ಪಡಿಸುವುದೇ ನನ್ನ ಕೆಲಸ ಎಂದು ಹೇಳಿ ಜೇಮ್ಸ್ಗೆ ಶೇವಿಂಗ್ ಮಾಡಲು ಸಹಾಯ ಮಾಡುತ್ತಾನೆ.
ಆಗ ಇಬ್ಬರ ನಡುವೆ ಏನೋ ಒಂದು ನಡೆದು ಹೋಗುತ್ತದೆ. ಮರುದಿನ ಬೆಳಿಗ್ಗೆ ಜೇಮ್ಸ್ ಇದು ಕೂಡ ಒಂದು ಕನಸು ಎಂದು ಅಂದುಕೊಂಡು ಆಫೀಸಿಗೆ ಓಡಿ ಹೋಗುತ್ತಾನೆ. ಅವನು ಸೋಫಿಗೆ ಫೋನ್ ಮಾಡಿ ಸಮಾಧಾನ ಮಾಡಲು ನೋಡುತ್ತಾನೆ, ಆದರೆ ಅವಳು ಬರಲು ಸಿದ್ಧವಿರುವುದಿಲ್ಲ. ಜೇಮ್ಸ್ ಆಫೀಸಿನಲ್ಲಿರುವಾಗ ಸೋಫಿ ಕದ್ದು ಮನೆಗೆ ಬಂದು ಹೆನ್ರಿ ಬಳಿ ಮಸಾಜ್ ಮಾಡಿಸಿಕೊಳ್ಳುತ್ತಾಳೆ. ಮಸಾಜ್ ಮಾಡುವಾಗ ಹೆನ್ರಿ ಇದ್ದಕ್ಕಿದ್ದಂತೆ ಐ ಲವ್ ಯು ಎಂದು ಬಿಡುತ್ತಾನೆ. ಸೋಫಿಗೆ ಶಾಕ್ ಆಗುತ್ತದೆ. ರೋಬೋಟ್ಗಳು ಮಾಲೀಕರನ್ನು ಪ್ರೀತಿಸುವಂತೆ ಪ್ರೋಗ್ರಾಂ ಮಾಡಿರುವುದಿಲ್ಲ. ನಿನ್ನನ್ನು ಖುಷಿಯಾಗಿ ಇಡುವುದೇ ನನ್ನ ಆಸೆ ಎಂದು ಹೆನ್ರಿ ಹೇಳುತ್ತಾನೆ. ಜೇಮ್ಸ್ ಮನೆಗೆ ಬಂದಾಗ ಸೋಫಿ ಹೆದರಿರುವುದನ್ನು ನೋಡಿ ಕಾರಣ ಕೇಳುತ್ತಾನೆ. ಹೆನ್ರಿ ನನಗೆ ಕಿಸ್ ಮಾಡಿದ ಎಂದು ಅವಳು ಹೇಳಿದಾಗ ಜೇಮ್ಸ್ಗೆ ಸಿಟ್ಟು ಬರುತ್ತದೆ. ಅವನು ತಾನಾಗಿಯೇ ಏನು ಮಾಡುವುದಿಲ್ಲ, ನೀನೇ ಅವನಿಗೆ ಕಿಸ್ ಮಾಡಲು ಹೇಳಿರಬೇಕು ಎಂದು ಅವಳನ್ನೇ ದೂರುತ್ತಾನೆ. ಜೇಮ್ಸ್ ಹೆನ್ರಿ ಬಳಿ ಹೋಗಿ ಅವನಿಗೆ ಒಂದು ಪಂಚ್ ಕೊಡುತ್ತಾನೆ ಮತ್ತು ಅವನ ಚಾರ್ಜಿಂಗ್ ಮೆಷಿನ್ ಅನ್ನು ಅನ್ಪ್ಲಗ್ ಮಾಡುತ್ತಾನೆ. ಬ್ಯಾಟರಿ ಮುಗಿದ ಮೇಲೆ ಆ ರೋಬೋಟ್ ಆಫ್ ಆಗಲಿ ಎಂಬುದು ಅವನ ಪ್ಲಾನ್. ಮರುದಿನ ಜೂಲಿಯನ್ ಬಂದು ಹೆನ್ರಿಯನ್ನು ಕರೆದುಕೊಂಡು ಹೋಗುತ್ತಾನೆ ಎಂದು ಅವರು ಕಾಯುತ್ತಾರೆ, ಆದರೆ ಅವನು ಬರುವುದಿಲ್ಲ. ಜೇಮ್ಸ್ ಆಫೀಸಿಗೆ ಹೋಗುತ್ತಾನೆ. ಜೇಮ್ಸ್ ಹೋದ ಮೇಲೆ ಹೆನ್ರಿ ಮುಖದ ಮೇಲೆ ಗಾಯದ ಗುರುತುಗಳೊಂದಿಗೆ ಬರುತ್ತಾನೆ. ನನ್ನ ಚಾರ್ಜಿಂಗ್ ಯಾಕೆ ಕಿತ್ತು ಹಾಕಿದ್ರಿ? ನಾನು ನಿಮ್ಮಿಬ್ಬರನ್ನು ಖುಷಿಯಾಗಿ ಇಡಲು ಏನು ಬೇಕಾದರೂ ಮಾಡುತ್ತೇನೆ ಎನ್ನುತ್ತಾನೆ. ಅಷ್ಟೇ ಅಲ್ಲ, ಜೇಮ್ಸ್ ಜೊತೆ ಅಂದು ರಾತ್ರಿ ನಡೆದಿದ್ದನ್ನು ಕೂಡ ಸೋಫಿಗೆ ಬಾಯಿ ಬಿಡುತ್ತಾನೆ. ನನ್ನನ್ನು ಹಳೆ ಸಾಮಾನು ತರ ಎಸೆದು ಬಿಡ್ತೀರಾ ಎಂದು ಅವನು ಬೇಸರದಿಂದ ಕೇಳಿದಾಗ ಸೋಫಿಗೆ ಅವನ ಮೇಲೆ ಕನಿಕರ ಹುಟ್ಟುತ್ತದೆ. ಸೋಫಿ ಜೇಮ್ಸ್ ಆಫೀಸಿಗೆ ಹೋಗುತ್ತಾಳೆ. ಅದೇ ಸಮಯದಲ್ಲಿ ಜೂಲಿಯನ್ ಮನೆಗೆ ಬರುತ್ತಾನೆ. ಸೋಫಿ ಹೆನ್ರಿಯನ್ನು ಅವನಿಗೆ ಒಪ್ಪಿಸಿ ಹೊರಡುತ್ತಾಳೆ. ಆದರೆ ಹೆನ್ರಿಗೆ ಒಂದು ವಿಷಯ ಅರ್ಥವಾಗುವುದಿಲ್ಲ, ರೋಬೋಟ್ಗಳಿಗೆ ಗಾಯಗಳಾಗಬಾರದು, ಆದರೆ ತನ್ನ ಮುಖದ ಮೇಲೆ ಗಾಯದ ಗುರುತುಗಳು ಹೇಗಾದವು? ಜೂಲಿಯನ್ ಸುಳ್ಳು ಹೇಳುತ್ತಿದ್ದಾನೆ ಎಂಬುದು ಹೆನ್ರಿಗೆ ಅರಿವಾಗುತ್ತದೆ. ಇತ್ತ ಸೋಫಿ ಜೇಮ್ಸ್ ಹೆನ್ರಿ ಜೊತೆ ಹತ್ತಿರವಾಗಿದ್ದಕ್ಕೆ ಅವನ ಮೇಲೆ ಕೂಗಾಡುತ್ತಾಳೆ. ಜೇಮ್ಸ್ ಸಬೂಬು ನೀಡುತ್ತಾನೆ. ಕೊನೆಗೆ ಇಬ್ಬರು ಒಬ್ಬರನ್ನೊಬ್ಬರು ಕ್ಷಮಿಸಿ ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಮನೆಗೆ ಬರುತ್ತಾರೆ. ಆದರೆ ಅಲ್ಲಿ ಅವರಿಗೆ ಕಾದಿದ್ದ ದೃಶ್ಯವೇ ಬೇರೆ. ಹೆನ್ರಿ ಮನೆಯ ಹೊರಗೆ ಬೆತ್ತಲೆಯಾಗಿ ನಿಂತಿರುತ್ತಾನೆ. ಹೆನ್ರಿ ಅಸಲಿ ಸತ್ಯವನ್ನು ಬಿಚ್ಚಿಡುತ್ತಾನೆ. ಅವನು ಮಷಿನ್ ಅಲ್ಲ, ಮೊದಲಿನಿಂದಲೂ ಮನುಷ್ಯನೇ ಆಗಿರುತ್ತಾನೆ. ಜೂಲಿಯನ್ ಎಂಬ ಆ ವ್ಯಕ್ತಿ ಹೆನ್ರಿ ಮತ್ತು ಇತರ ರೋಬೋಟ್ಗಳಿಗೆ ಮೋಸ ಮಾಡಿರುತ್ತಾನೆ. ಇವರೆಲ್ಲ ಅನಾಥರಾಗಿದ್ದಾಗ ದತ್ತು ಪಡೆದ ಮಕ್ಕಳು. ಇವರಿಗೆ ಚಿಕ್ಕಂದಿನಿಂದಲೇ ಬ್ರೈನ್ ವಾಶ್ ಮಾಡಿ ಮನುಷ್ಯರಲ್ಲ ನೀವು ರೋಬೋಟ್ಗಳು ಎಂದು ನಂಬಿಸಿ ಲಾಭಕ್ಕಾಗಿ ಬಾಡಿಗೆಗೆ ಕಳಿಸಲಾಗುತ್ತಿತ್ತು. ಆ ಚಾರ್ಜಿಂಗ್ ಕ್ಯಾಪ್ಸೂಲ್ ಅನ್ನೋದು ಅಸಲಿಗೆ ಬ್ರೈನ್ ವಾಶ್ ಮಾಡುವ ಮತ್ತು ಗಾಯಗಳನ್ನು ಬೇಗ ಗುಣಪಡಿಸುವ ಮಿಷನ್ ಅಷ್ಟೇ. ಅದಕ್ಕೆ ಹೆನ್ರಿಗೂ ಗಾಯಗಳಾದಾಗ ರಕ್ತ ಬರುತ್ತದೆ. ಈಗ ಎಫ್ಬಿಐ ಅಧಿಕಾರಿಗಳಿಗೆ ಈ ದಂಧೆಯ ಬಗ್ಗೆ ಗೊತ್ತಾಗುತ್ತದೆ. ಜೂಲಿಯನ್ ಕಂಪನಿಯನ್ನು ವಶಪಡಿಸಿಕೊಳ್ಳುತ್ತಾರೆ ಮತ್ತು ಅಲ್ಲಿರುವ ಎಲ್ಲ ರೋಬೋಟ್ ಗಳನ್ನು ಚಿಕಿತ್ಸೆಗಾಗಿ ಕರೆದುಕೊಂಡು ಹೋಗುತ್ತಾರೆ. ಜೇಮ್ಸ್ ಮತ್ತು ಸೋಫಿ ಇಬ್ಬರು ಎಫ್ಬಿಐ ಏಜೆಂಟ್ಗಳ ಜೊತೆ ಹೆನ್ರಿಯನ್ನು ಹುಡುಕುತ್ತಾ ಮನೆಗೆ ಬರುತ್ತಾರೆ. ಆದರೆ ಸಡನ್ ಆಗಿ ಅಲ್ಲಿ ಬಂದ ಜೂಲಿಯನ್ ಆ ಇಬ್ಬರು ಏಜೆಂಟ್ಗಳನ್ನು ಗುಂಡಿಕ್ಕಿ ಕೊಲ್ಲುತ್ತಾನೆ. ನೀವಿಬ್ಬರು ಸೇರಿ ನನ್ನ ತಂದೆ ಕಟ್ಟಿದ ಉದ್ಯಮವನ್ನು ಹಾಳು ಮಾಡಿದ್ರಿ ಎಂದು ಜೂಲಿಯನ್ ಅಬ್ಬರಿಸುತ್ತಾನೆ. ಹೆನ್ರಿಯ ಕಥೆಯನ್ನು ಅವನು ವಿವರಿಸುತ್ತಾನೆ. ಒಂದು ಅನಾಥ ಮಗುವನ್ನು ತಾನು ತಂದು ಮಗನಂತೆ ಬೆಳೆಸಿದ್ದಾಗಿ ಹೇಳುತ್ತಾನೆ. ಅವನ ಪ್ರಕಾರ ಹೆನ್ರಿಯನ್ನು ಅವನ ಹೆತ್ತವರು ಹೇಗೆ ಕೈಬಿಟ್ಟರೋ ಹಾಗೆಯೇ ಜೇಮ್ಸ್ ಮತ್ತು ಸೋಫಿ ಕೂಡ ಹೆನ್ರಿಯನ್ನು ತಿರಸ್ಕರಿಸಿದರು ಎಂದು ಜೂಲಿಯನ್ ದೂರುತ್ತಾನೆ. ಜೂಲಿಯನ್ ಈಗ ಜೇಮ್ಸ್ ಮತ್ತು ಸೋಫಿಯನ್ನು ಕೊಲ್ಲಲು ಮುಂದಾಗುತ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಹೆನ್ರಿ ಜೂಲಿಯನ್ನನ್ನೇ ಕೊಂದು ಬಿಡುತ್ತಾನೆ. ತಾನು ಮನುಷ್ಯ ಎಂಬ ಸತ್ಯ ಗೊತ್ತಾದ ಮೇಲೆ ಹೆನ್ರಿಗೆ ಬದುಕಿನ ಮೇಲೆ ಜಿಗುಪ್ಸೆ ಬರುತ್ತದೆ. ತನ್ನ ಅಸ್ತಿತ್ವದ ಬಗ್ಗೆ ಸಂಶಯ ಬಂದು ತಾನು ಮನುಷ್ಯ ಹೌದೋ ಅಲ್ವೋ ಎಂದು ಪರೀಕ್ಷಿಸಲು ಚಾಕುವಿನಿಂದ ತನ್ನ ಹೊಟ್ಟೆಯನ್ನು ಸೀಳಿಕೊಳ್ಳುತ್ತಾನೆ. ಹೆನ್ರಿ ಸಾವಿನ ಹಾದಿಯಲ್ಲಿದ್ದಾನೆ. ನಿಮ್ಮ ಸಂಸಾರ ಹಾಳು ಮಾಡಿದ್ದಕ್ಕೆ ನನ್ನನ್ನು ಕ್ಷಮಿಸಿ ಎಂದು ಅವನು ಜೇಮ್ಸ್ ಮತ್ತು ಸೋಫಿ ಬಳಿ ಕೇಳಿಕೊಳ್ಳುತ್ತಾನೆ. ಆದರೆ ಜೇಮ್ಸ್ ಮತ್ತು ಸೋಫಿ ಹೇಳುತ್ತಾರೆ, ಇಲ್ಲ ಹೆನ್ರಿ, ನಮ್ಮ ನಡುವೆ ಮತ್ತೆ ಪ್ರೀತಿ ಹುಟ್ಟಲು ಮತ್ತು ನಮ್ಮ ತಪ್ಪುಗಳನ್ನು ನಾವು ಒಪ್ಪಿಕೊಳ್ಳಲು ಕಾರಣ ನೀನೆ. ಇಬ್ಬರೂ ಅವನಿಗೆ ಲವ್ ಯು ಎಂದು ಹೇಳುತ್ತಾರೆ. ಹೆನ್ರಿ ಸಾವನ್ನಪ್ಪುತ್ತಾನೆ. ಮನುಷ್ಯತ್ವ ಅನ್ನೋದು ಬರೀ ರಕ್ತದಲ್ಲಿಲ್ಲ, ನಾವು ಬೇರೆಯವರಿಗಾಗಿ ಎಂತಹ ತ್ಯಾಗ ಮಾಡುತ್ತೇವೆ ಎಂಬುದರಲ್ಲಿದೆ. 5 ವರ್ಷಗಳ ನಂತರ ಜೇಮ್ಸ್ ಮತ್ತು ಸೋಫಿ ಈಗ ಹಳೆಯದನ್ನೆಲ್ಲ ಮರೆತು ಸುಖವಾಗಿದ್ದಾರೆ. ಅವರಿಗೆ ಒಂದು ಮುದ್ದಾದ ಗಂಡು ಮಗು ಹುಟ್ಟುತ್ತದೆ. ತಮ್ಮ ಜೀವನವನ್ನೇ ಬದಲಿಸಿದ ಆ ಹೆನ್ರಿಯ ನೆನಪಿಗಾಗಿ ಅವರು ತಮ್ಮ ಮಗನಿಗೂ ಹೆನ್ರಿ ಅಂತಾನೆ ಹೆಸರಿಡುತ್ತಾರೆ.